ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ನಾನು ಕಾಲು ಸೂಪ್ ಮಾಡೋದು ಹೇಳ್ಕೊಡ್ತೀನಿ. ತುಂಬ ಈಸಿ ಇರುತ್ತೆ, ಹಾಗೆ ತುಂಬ ಟೇಸ್ಟಿ ಇರುತ್ತೆ. ಇದು ನಾವು ಯಾರಾದರೂ ಆಕ್ಸಿಡೆಂಟ್ ಆಗಿ ಮೂಳೆ ಪೆಟ್ಟಾಗಿದ್ರೆ ಅಥವಾ ಕಾಲು ನೋವು ಕೈ ನೋವು ಅನ್ನೋರಿಗೆ ಎಲ್ಲರಿಗೂ ಕೂಡ ತುಂಬ ಒಳ್ಳೆಯದಿದು. ಈ ಸೂಪನ್ನು ಮಾಡಿ ನಾವು ಪ್ರತಿನಿತ್ಯ ಕುಡಿಯೋದ್ರಿಂದಾಗಿ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ. ಬನ್ನಿ ಸ್ನೇಹಿತರೆ, ನೋಡೋಣ ಏನೇನು ಬೇಕು ಅಂತ. ಒಂದು ಅರ್ಧ ಕೆಜಿಯಷ್ಟು ಕಾಳುಗಳನ್ನು ತಗೊಂಡಿದ್ದೀನಿ. ತುಂಬ ಚೆನ್ನಾಗೆಲ್ಲ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಬೇಕಾದ ಸಾಮಗ್ರಿಗಳು ಸ್ನೇಹಿತರೆ ನೋಡಿ, ಒಂದು ಈರುಳ್ಳಿ, ಒಂದು 4 ಹಸಿರುಮೆಣಸಿಕಾಯಿ, ಸಾಂಬಾರು ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು ಹಾಗೂ ಪೆಪ್ಪರ್ ಪೌಡ್ರನ್ನ ತಗೊಂಡಿದ್ದೀನಿ ಸ್ನೇಹಿತರೆ. 1 ಗ್ಲಾಸ್ ನೀರು ತಗೊಂಡಿದ್ದೀನಿ. ಇದನ್ನು ಮಾಡೋಣ ಬನ್ನಿ. ನೋಡಿದ್ದೀನಿ, ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಉಳಿದ ಸಾಮಗ್ರಿಗಳನ್ನು ಹಾಕಿ ನಾನು ಇದನ್ನು ಬೇಯಲಿಕ್ಕೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಬೇಯಬೇಕು, ಅಂದರೆ ಒಂದು ಕಡಿಮೆ ಅಂದರೆ ಒಂದು 5-6 ವಿಷಲ್ ಬರಬೇಕು. ಹಾಗಾಗಿ ಇದನ್ನು ಚೆನ್ನಾಗಿ ಬೇಯಲಿಕ್ಕೆ ಇಡೋಣ. ಹಾಗೆ ಸ್ನೇಹಿತರೆ, ನಾವು ಇದರಲ್ಲಿ 1 ಸ್ಪೂನನ್ನು ಹಾಕೋಣ, ಯಾಕಂದರೆ ಇದು ಉಕ್ಕಿದ್ರೆ ಇದು ಉಕ್ಕಬಾರ್ದು ಅನ್ನೋ ಕಾರಣಕ್ಕೆ ಈ ಸ್ಪೂನನ್ನು ಇದರೊಳಗೆ ಹಾಕೋಣ. ಸ್ನೇಹಿತರೆ, ಸೂಪ್ ತಯಾರಾಗಿದೆ. ಕಾಲು ಸೂಪು ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಸ್ವಲ್ಪ ಮೇಲಿಂದ ತುಪ್ಪ ಹಾಕ್ಕೊಂಡು ಹಾಗೂ ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮಾಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗಿದು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸೊ ಮಚ್. ಹೆಲ್ದಿ ಫುಡ್ ವಿತ್ ಗೀತಾಂಜಲಿ.